ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ತೊಂಡೆಕಾಯಿನ ಅರ್ಧ kg ಅಷ್ಟು ತೊಗೊಂಡು ಇದನ್ನು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ 2 ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದು 2 ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಕಡಲೆಬೇಳೆ, ಸ್ವಲ್ಪ ಮಟನ್ ಸಾಂಬಾರು ಪುಡಿ, ಒಂದು ಸ್ವಲ್ಪ ಕಾಯಿ ತುರಿ, ಇದಿಷ್ಟನ್ನು ಹಾಕಿ ನಾವು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ನೋಡೋಣ. ಈಗ ನಾನು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆದ ನಂತರ ನಮಗೆ ಸ್ವಲ್ಪ 1-2 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ 3 ಹಸಿಮೆಣಸಿನ್ಕಾಯಿ ತೊಗೊಂಡು 2 ಭಾಗ ಮಾಡಿಕೊಂಡು ಆ ಒಗ್ಗರಣೆ ಜೊತೆಗೆ ನಾನು ಈಗ ಸೇರಿಸ್ತೀನಿ. ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಹೀಗೆ ಫ್ರೈ ಆಯ್ತಾ ನೆಕ್ಸ್ಟು ನಾವು 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ವಲ್ಲ, ಆ ಈರುಳ್ಳಿ ಕೂಡ ಈಗ ನಾನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂದರೆ ಸ್ವೀಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಬೇಗನೆ ಫ್ರೈ ಆಗಲಿ ಅಂತ ನಾನು ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾನು ಕಟ್ ಮಾಡಿದಂಥ ತೊಂಡೆಕಾಯಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಅದು ಒಗ್ಗರಣೆಯೆಲ್ಲ ಮಿಕ್ಸ್ ಆಗಿ ಎಣ್ಣೆಯಲ್ಲಿ ಪೂರ್ತಿಯಾಗಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಅದರಲ್ಲಿ ಏನಿದೆ ನೀರಿನ ಅಂಶ ಅದೆಲ್ಲ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆ ಈ ಥರ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಈರುಳ್ಳಿಗೆ ಹಾಕಿದ್ದೀವಿ. ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ನಾನು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಉಪ್ಪು ಹಿಡಿದು ನೀಟಾಗಿ ಹದವಾಗಿ ಬೇಯುತ್ತೆ. ಚೆನ್ನಾಗಿ ಅದು ಫ್ರೈ ಆಗಬೇಕು. ನೋಡಿ ಎಲ್ಲನೂ ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಅರಿಶಿನ ಎಲ್ಲ ನೀಟಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆದಮೇಲೆ ಒಂದು ಸ್ವಲ್ಪ ನಾವು ನೀರು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಅರ್ಧದಷ್ಟು ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ತೊಂಡೆಕಾಯಿ ಫ್ರೈ ಆದ ತಕ್ಷಣವೇ ನಾನೀಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಅದ್ರ ಜೊತೆಗೇ ಬೇಗ ಬೇಯುತ್ತೆ. ಜೊತೆಗೆ ಟೊಮೊಟೊ ಹಾಕೋದ್ರಿಂದನೂ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ನೋಡಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆದಮೇಲೆ ನಾನೀಗ ಸ್ವಲ್ಪ ನೀರು ಹಾಕ್ತೀನಿ. ನಾನೀಗ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಅದು ತಳ ಹಿಡಿದ್ಬಿಡುತ್ತೆ. ಆ ನೀರಿನ ಜೊತೆಗೆ ಅದು ತೊಂಡೆಕಾಯಿ ನೀಟಾಗಿ ಫ್ರೈ ಆಗುತ್ತೆ, ಬೇಯುತ್ತೆ, ಜೊತೆಗೆ ಸಾಫ್ಟಾಗಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸು ಅದರಲ್ಲಿರೋ ನಾವೇನು ನೀರು ಹಾಕಿದ್ದೀವೋ ಆ ನೀರಲ್ಲೇ ಅದು ಅರ್ಧದಷ್ಟು ಬೇಯುತ್ತೆ. ನೋಡಿ ಈಗ ನೀರೆಲ್ಲ ಕಮ್ಮಿ ಆಗಿದೆ. ಈಗ ನೆಕ್ಸ್ಟು ನಾವು ಏನು ಮಾಡಬೇಕಂದ್ರೆ ಮಟನ್ ಸಾಂಬಾರು ಪುಡಿನ ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಸಾಂಬಾರು ಪುಡಿಯಿಂದನೇ ಆ ಪಲ್ಯದ ಟೇಸ್ಟು ನಮಗೆ ಬರೋದು. ಅದರಿಂದ ಈ ಸಾಂಬಾರು ಪುಡಿನ ಯಾವುದೇ ಕಾರಣದಿಂದ ಸ್ಕಿಪ್ ಮಾಡದೆ ಇದನ್ನು ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಅದು ತಳೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರದ್ದು ಹಸಿ ವಾಸನೆ ಏನಿದೆ ಅದು ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಚೂರು 1/4 ಗ್ಲಾಸಷ್ಟು ನೀರು ಹಾಕ್ಕೊಂಡು ಆ ಮಟನ್ ಸಾಂಬಾರು ಪುಡಿ ನಾವು ಏನು ಹಾಕಿದ್ದೀವಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು 2 ನಿಮಿಷದಷ್ಟು ಆ ನೀರು ಮತ್ತು ಹಿಂಗೋವರೆಗೂ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಮಧ್ಯದಲ್ಲಿ ನೋಡ್ಕೋತಾ ಇರಬೇಕು, ತಳೆ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಮಿಸ್ ಮಾಡಿದೆ ಮಧ್ಯ ನೋಡಿ. ಅದೇ ಈ ತೊಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ತೊಂಡೆಕಾಯಿ ಪಲ್ಯ. ಈಗ ನೋಡಿ ನೀರಿನ ಅಂಶ ಎಲ್ಲ ಪೂರ್ತಿ ಹೆಂಗಿದೆ. ಈಗ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿ ಬಿಡ್ತೀನಿ. ಆಮೇಲೆ ನಮಗೆ ಬಿಸಿಯಾದ ತೊಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ನೋಡಿ 1 ನಿಮಿಷ ಬಿಡ್ತೀನಿ ನಾನು.
ಒಂದು ನಿಮಿಷ ಆದಮೇಲೆ ನಮಗೆ ಬಿಸಿ ಬಿಸಿಯಾದ ಹೆಲ್ದಿ ಆ್ಯಂಡ್ ಟೇಸ್ಟಿ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ. ಈಗ ಪೂರ್ತಿಯಾಗಿ ನಮ್ಗೆ ಬೇಕಾಗಿರೋ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಈ ಪಲ್ಯ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.